ಎಣ್ಣೆ ಹೊಡೆದ್ರೆ ಮೈಗೆ ಒಳ್ಳೇದಿಲ್ಲ ಅಂತಾರೆ, ಆದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅಷ್ಟೊಂದು ಬೆನಿಫಿಟ್ಸ್ ಐತೆ. ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಂಬರ್ 1, ನಿಮ್ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಕಾಲೇಜ್ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಮದುವೆ ಮಾಡ್ಬೇಕಂತ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕಂದ್ರೆ ನೀವ್ ಎಣ್ಣೆ ಹೊಡೆಯೋದ್ರಿಂದ ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಆಗುತ್ತೆ, ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ. ಮಕ್ಕಳೇ ನಿನ್ಗೆ ಹುಟ್ಟಲ್ಲ, ಇನ್ ಯಾಕೆ ಸ್ಕೂಲ್ಗೆ ಕಾಲೇಜ್ ಕಲ್ಸ್ಬೇಕು? ಜಿಮ್ಗೆ ಹೋಗೋರಾಗಿದ್ರೆ ಸ್ಟೆರಾಯ್ಡ್ಸ್ ತಗೊಂಡಿರೋನೆ ಅಷ್ಟೊಂದು ಎಫೆಕ್ಟ್ಸ್ ನೋಡ್ಬೋದು. ಏನ್ರ ಮೇಲೆ? ಮಸಲ್ಸ್ ಮೇಲೆ ಇಲ್ಲ, ಲಿವರ್ ಮೇಲೆ. ನೀವು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡುವಾಗ ಅದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಡೆವಲಪ್ ಆಗುತ್ತೆ. ಅದರಿಂದ ಸಾವಿರಾರು ಪ್ರಾಬ್ಲಮ್ ನಿಮ್ ಬಾಡಿಗೆ ಬರುತ್ತೆ. ನೀವು ಹೊಗೆ ಹಾಕ್ಸ್ಕೊಂಡು ದಂಡನಕ ಚಾಪ್ಟರ್ ಕ್ಲೋಸ್. ನೀವು ಲೇಟ್ ಆಗಿ ಎದ್ದಲ್ಲ ವ್ಯಕ್ತಿ ಆಗಿದ್ರೆ ಎಣ್ಣೆ ಹೊಡೋದ್ರಿಂದ ನೀವು ಬೇಗ ಎದ್ದೋಡ್ಬಿಡ್ತೀರಾ. ಎಣ್ಣೆ ಹೊಡೋದ್ರಿಂದ ನಿಮ್ಗೆ ಡೀಪ್ ಸ್ಲೀಪ್, ನಿಮ್ ಬ್ರೈನ್ ಹೋಗಲ್ಲ. ನೈಟ್ ಎಲ್ಲ ಡಿಸ್ಟರ್ಬ್ ಸ್ಲೀಪ್ ಆಗೇ ಇರುತ್ತೆ. ಸೊ ಡಿಸ್ಟರ್ಬ್ ಸ್ಲೀಪ್ ಇಂದ ಏನ್ ಮಾಡ್ತೀರಾ? ಬೆಳಗ್ಗೆ ಎದ್ದೋಳ್ತೀರಾ ಬೇಗ. ಎಣ್ಣೆ ಇಳ್ದಿರಾ ಮಲಗೋ ನಿಮ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ಟಿಪ್ಸ್ ನ ಫನ್ನಿ ವೇ ಅಲ್ಲಿ ಬೇಕು ಅಂದ್ರೆ ರಾಕಿ ಬೀಚ್ ನ ಫಾಲೋ ಮಾಡಕ್ ಮರಿಬೇಡಿ ಸ್ನೇಹಿತರೆ.